ರೀತಿಯಾಗಿ ಡಿಪಾರ್ಟ್ ಹಾಕಿದ್ರಿ, ಯಾವ ರೀತಿ ಹಾಕಿದ್ರಿ, ದಿನಾಲೂ ಇದೇ ರೀತಿ ಹಾಕಿ ರೂಲ್ಸ್ ಮಾತ್ರ ಬ್ರೇಕ್ ಮಾಡಬಾರ್ದು. ಒಂದು ಆಟೋ ಬಂದು ಹಚ್ಚಬೇಕು ಇಷ್ಟೇ. ಮತ್ತು ಬಗ್ಗೆ ಆಗಬೇಕು. ಮತ್ತು ಯಾರಿಗೆ ಎಕ್ಸ್ಟ್ರಾ ಪ್ಯಾಸೆಂಜರ್ ಮುಂದೆ ಮುಟ್ಟಿಸ್ಬಾರ್ದು. ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇನ್ನೊಂದು ಎರಡನೇ ಮಾತು, ಮೊಬೈಲ್ ಯೂಸ್ ಮಾಡಬಾರ್ದು. ಮೊಬೈಲ್ ಗಾಡಿ ನಡೆಸುವಾಗ ಆಟೋ ನಡೆಸುವಾಗ ಮೊಬೈಲ್ ಯೂಸ್ ಮಾಡಬಾರ್ದು. ಎಲ್ಲಂದ್ರೆ ಅಲ್ಲಿ ಕರ್ವಿಂಗ್ ಇರ್ತಲ್ಲ, ಕರ್ವಿಂಗಿಗೆ ನೀವು ಸೀಟ್ ಮಾಡ್ಕೋಬೇಕಂತ ನಿಲ್ಲಿಸ್ಬಾರ್ದು. ಯಾಕಂದ್ರೆ ಲೆಫ್ಟ್ ಫ್ರೀ ಇರ್ತದೆ. ಸೊ ಒಂದು ಸರ್ಕಲ್ನಿಂದ 50 ಮೀಟ್ರ್ ದೂರ, 50 ಮೀಟ್ರ್ ದೂರ, ಮತ್ತೆ ಸರ್ಕಲ್ನಿಂದ 50 ಮೀಟ್ರ್ ದೂರ ಎಲ್ಲ ಕಡೆ ಹೋಗಿದೆ. ಆ ದೂರ ಸಿಗ್ನಲ್ ಮಾತ್ರ ಎಲ್ಲ ಸಿಗ್ನಲ್ ಇರ್ತದೆ. ಇಲ್ಲಿ ಯಾವುದು ಯಾವ ಸಿಗ್ನಲ್ ಕೊಡ್ತಾರೆ. ಈಗ ನೀವು ಯಾವ ರೂಟಿಗೆ ಹೋಗ್ತೀರಿ, ಈ ಕಡೆ ಸೇಡಮ್ಮಿಂದ ಇದು ಇನ್ನೋವಾ ರೋಡಿಂದ ಬರ್ತಾ ಇದ್ದೀರಿ. ಈಗ ಆ ಕಡೆ ಇದಕ್ಕೆ ಹೋಗ್ತೀರಿ, ಬೇರೆ ಕೂಡ ಸೇಡಮ್ ರೋಡ್. ಈ ಸಿಗ್ನಲ್ ಸಿಗ್ನಲ್ ದೀಪ ಏನಪ್ಪ, ಆರೆಂಜ್ ಬಿತ್ತಂದ್ರೆ ಮೂವ್ ಆಗಬೇಕು, ರೆಡಿಯಾಗಿರ್ಬೇಕು. ರೆಡಿಯಾಗಿರ್ಬೇಕು ಅಂದ್ರೆ ಸಿಗ್ನಲ್ ಬಿಡ್ಲಕ್ಕ ರೆಡಿ. ಆಮ್ಯಾಗ ಗ್ರೀನ್ ಬರ್ತದೆ, ಆಮೇಲೆ ಗ್ರೀನ್ ಬರ್ತದೆ, ಗ್ರೀನ್ ಬಿಟ್ಟರೆ ಹೋಗ್ಬೇಕು. ಆದ್ಮೇಲೆ ಪಟ್ಟಣದಿಂದ ಬಿಡಬೇಕು. ಆರೆಂಜ್ ಬರ್ತದೆ ಫಸ್ಟು, ಆರೆಂಜ್ ಬಂದ್ಮೇಲೆ ಮತ್ತೆ ರೆಡ್ ಬರ್ತದೆ. ಆರೆಂಜ್ ಬಂದ ಬ್ರೇಕ್ ಆಗಬೇಕು, ರೆಡ್ ಬಿಟ್ಬಿಡ್ಬೇಕು. ಅಂದ್ರೆ ಒಂದು ಸಿಗ್ನಲ್ ಬೀಳೋದಕ್ಕೆ ಒಂದು ಎಚ್ಚರಿಕೆ ಹೋಗ್ಬೇಕು. ಆರೆಂಜ್ ಗೊತ್ತಿದೆ. ನಿಮ್ಮ ಹೆಸರು ಹೇಳ್ರಿ. ಹಾಂ ಜಬೇರ. ನಿಮ್ಮದು ಇರ್ಫಾನ್. ನಿಮ್ಮದು ಪವನ್. ನಿಮ್ಮದು ಮೊಹಮ್ಮದ್ ಸರ್. ಮೊಹಮ್ಮದ್. ರಾಹುಲ್. ಫಯಾಜ್. ನಿಮ್ಮದು ಅಫ್ರೋಜ್. ಹಾಂ ರೇವಣ್ ಸೀತಾ. ನಿಮ್ಮದು ಯಾರು ಇವೆಲ್ಲ ಎಷ್ಟು ಬ್ರೇಕ್ ಮಾಡೋದಲ್ಲ. ಇನ್ನು ಮುಂದೆ ಪ್ರಮಾಣ ಮಾಡಲಿಕ್ಕೆ ಹೇಳಿ ಮಾಡ್ತೀವಿ ಸರ್. ಮಾಡ್ತೀವಿ, ಟ್ರೈ ಮಾಡಿ. ಮುಂದೆ ಯಾವುದೇ ಕಾನೂನು ಪ್ರಕಾರ ನಾವು ನಡಿತೀವಿ. ಯಾವುದೇ ತಪ್ಪು ಮಾಡೋದಿಲ್ಲ. ನಿಯಮಗಳನ್ನು ಉಲ್ಲಂಘನೆ ಮಾಡೋದಿಲ್ಲ. ನಾನು ಸಂಚಾರಿ ನಿಯಮ ಪಾಲನೆ ಮಾಡ್ತೀನಿ. ಆ ಸಂಚಾರಿ ನಿಯಮ ಪಾಲನೆ ಮಾಡುತ್ತೇನೆ. ಎಲ್ಲ ಸರ್ಕಲಲ್ಲಿ ಹಂಗೆ ಇರಬೇಕು. 10-20 ರೂಪಾಯಿ ಬಿಸಿ ಗಾಡಿ ಯಾವ ಆಟೋ ಸ್ಟ್ಯಾಂಡ್? ಖರ್ಗೆ ಆಟೋ ಸ್ಟ್ಯಾಂಡ್. ಹಾಂ, ನಿಮಗೆ ಎಲ್ಲರಿಗೆ ಬರೀಸಿ ನಾವು ಒಂದು ಮಾತು ಹೇಳೋದು ಯಾಕಂತಂದ್ರೆ, ಸಂಚಾರಿ ನಿಯಮ ಪಾಲನೆ ಮಾಡಬೇಕು. ಕಡ್ಡಾಯವಾಗಿ ಸಂಚಾರಿ ನಿಯಮ ಪಾಲನೆ ಮಾಡಬೇಕು. ಸಂಚಾರಿ ನಿಯಮ ಅಂದ್ರೆ ಏನು ಗೊತ್ತಿಲ್ಲ. ನಾನು ಹೇಳಿ, ಸಂಚಾರಿ ನಿಯಮ ಅಂತಂದ್ರೆ ರಸ್ತೆ ಮೇಲೆ ಸುಗಮ ಸಂಚಾರ ಮಾಡಬೇಕು. ಸುಗಮ ಸಂಚಾರ ಅಂದರೆ ಫಸ್ಟ್ ಸಿಗ್ನಲ್ನಾಗ ಹಳದಿ ದೀಪ ಇಟ್ಟಿರ್ತಂದ್ರೆ ನಿಂತ್ಕೊಳ್ಬೇಕು ಫಸ್ಟು. ಆದ್ಮೇಲೆ ರೆಡ್ ಬರ್ತದೆ. ರೆಡ್ ಬಂದಮೇಲೆ ಆಮ್ಯಾಗ ಗ್ರೀನ್ ಬರ್ತದೆ. ಗ್ರೀನ್ ಬಂದಮೇಲೆ ನೀವು ಮೂಮೆಂಟ್ ಆಗಬೇಕು. ಆರೆಂಜ್ ಬಂದಮೇಲೆ ಗ್ರೀನ್ ಬರ್ತದೆ. ಆರೆಂಜ್ ಅಂದ್ರೆ ಏನು, ಜಸ್ಟ್ ಸೂಚನೆ. ನೀವು ರೆಡಿ ಇರಬೇಕು. ಆರೆಂಜ್ ಒಟ್ಟು ರೆಡಿ ಇರಬೇಕು. ಸೂಚನೆ ಕೊಡ್ತದೆ. ಆಮ್ಯಾಗ ರೆಡ್ ಬರ್ತದೆ. ಸಿಗ್ನಲ್ ಬೀಳೋದಿತ್ತಂದ್ರೆ ರೆಡ್ ಬೀಳ್ತದೆ. ನೆಕ್ಸ್ಟ್ ನೀವು ಹೋಗೋದಿತ್ತಂದ್ರೆ ಆರೆಂಜ್ ಬಿದ್ಮೇಲೆ ಗ್ರೀನ್ ಬೀಳ್ತದೆ. ಅದು ಗ್ರೀನ್ ಬಿದ್ಮೇಲೆ ನೀವು ಮೂಮೆಂಟ್ ಆಗಬೇಕು. ಫಸ್ಟ್. ಸೆಕೆಂಡ್, ಯೂನಿಫಾರ್ಮ್ ಕಡ್ಡಾಯವಾಗಿ ಯೂನಿಫಾರ್ಮ್ ಧರಿಸ್ಬೇಕು ನೀವೆಲ್ಲ ಆಟೋ ಡ್ರೈವರು. ಹಾಗೆ ವಾಹನ ನಡೆಸುವಾಗ ಮೊಬೈಲ್ ಬಳಕೆ ಮಾಡಬಾರ್ದು. ಕಡ್ಡಾಯವಾಗಿ ಮೊಬೈಲ್ ಬಳಕೆ ಮಾಡಬಾರ್ದು. ಮೊಬೈಲ್ ಬಳಕೆ ಮಾಡಿದ್ರೆ ನಿಮಗೆ ದಂಡ ಆಗ್ತದೆ. ಮೋಟ್ರ್ ಆ್ಯಕ್ಟ್ದಾಗ ನಿಮ್ಗೆ, ಇಂಡಿಯನ್ ಮೋಟ್ರ್ ಆ್ಯಕ್ಟ್ದಾಗ ನಿಮ್ಗೆ ದಂಡ ಆಗ್ತದೆ. ಮೊಬೈಲ್ ಯೂಸಿಂಗ್ ದಂಡ ಆಗುತ್ತೆ ನೋಡಿ. ಇನ್ನೊಂದು ಸೆಕೆಂಡು, ಯಾರಿಗೆ ಎಕ್ಸ್ಟ್ರಾ ಪ್ಯಾಸೆಂಜರ್ ಕುಂಡಿಸ್ಬಾರ್ದು. ಮುಂದೆ ಸೀಟ್ ಹಾಕಬಾರ್ದು ಕಡ್ಡಾಯವಾಗಿ.
ಏನದ ಸೀಟು 3+1 ಅದೇ ಹಾಕಬೇಕು, ಬೇರೆ ಹಾಕಬಾರ್ದು. ಹಾಂ, ಎಲ್ಲಂದ್ರೆ ಅಲ್ಲಿ ಲೆಫ್ಟ್ ಫ್ರೀ ಇರ್ತದೆ. ಒಂದು ಸರ್ಕಲ್ನಿಂದ 50 ಮೀಟರ್ ದೂರ ಅಂತ ಎಲ್ಲ ಕಡೆ ಬೋರ್ಡ್ ಇದೆ. ಅದು ಬೋರ್ಡ್ ದಾಟಿ ನೀವು ಆ ಕಡೆ ಮುಂದೆ ನಿಲ್ಲಿಸ್ಕೋಬೇಕು. ಇಲ್ಲಿ ನೀವು ಎಲ್ಲ ಸರ್ಕಲ್ ಮುಂದೆ ಲೆಫ್ಟ್ ಫ್ರೀ ಇರ್ತದೆ, ಎಲ್ಲ ಅಲ್ಲಿ ನಿಲ್ಲಿಸ್ಬಾರ್ದು. ಆಂಬುಲೆನ್ಸಿಗೆ ಕಡ್ಡಾಯವಾಗಿ ನೀವು ಆಂಬುಲೆನ್ಸಿಗೆ ನೀವು ಸೈಡ್ ಕೊಡಬೇಕು. ಆಂಬುಲೆನ್ಸ್ ಸೈರನ್ ಆಗ್ತಿತ್ತಂದ್ರೆ ನೀವು ಹಿಂಗೆ ಆಂಬುಲೆನ್ಸ್ ಇತ್ತು ನೋಡ್ಕೊಂಡು ಸಂಡೆಯಲ್ಲಿ ನೋಡ್ಕೊಂಡು ಏನಾದ್ರು ನೋಡ್ಕೋಬೇಕು. ಆಂಬುಲೆನ್ಸ್ ಬಂತಂದ್ರೆ ನೀವು ಸೈಡ್ ಕೊಡಬೇಕು, ಇಲ್ಲಾಂದ್ರೆ ನಿಮ್ಗೆ ಗಂಟೆ ಆಗ್ತದೆ. ಅದನ್ನ ಕೇಸ್ ರಿಜಿಸ್ಟರ್ ಆಗ್ತದೆ ನಿಮ್ಮ ಮೇಲೆ. ಗಮನ ಇರಲಿ, ಏನೋ ಇದು ಪಾಲನೆ ಮಾಡಲೇಬೇಕು. ಎಲ್ಲಂದ್ರೆ ನಿಲ್ಬೇಡ್ರಿ. ಈ ಚಲನಿದೆ, ಈಗ ಒಂದು ಫೋಟೋ ಹೊಡೆದ್ರೆ ನಿಮ್ಗೆ ದಂಡ ಬಂತು, ಪಕ್ಕ ದಂಡ ಬರೋದಂತ ಗ್ಯಾರಂಟಿ ನಿಮ್ಗೆ. ಹಾಗಾಗಿ ನಿಲ್ಬೇಡ್ರಿ, ಎಲ್ಲಂದ್ರಲ್ಲಿ ನಿಲ್ಬೇಡ್ರಿ. ಯಾರೇ ಆದರೂ ಒಂದು ಸೀಟ್ ಕೈ ಮಾಡ್ತಾರೆ ನಿಮ್ಗೆ. ಕೈ ಮಾಡಿದ್ರು ನಿಲ್ಬೇಡ್ರಿ. ನೀವು ನಿಮ್ಗೆ ಏನಾದ್ರು ನಿಮ್ಮ ಜಾಗಕ್ಕೆ ಹೋಗಿ ನಿಂದ್ರಿ, ಅವ್ರು ಬರ್ತಾರೆ ಅಲ್ಲಿಗೆ. ನೀವು ಎಲ್ಲಾದ್ರೂ ನಿಂತಾರೆ ನಿಮ್ಗೆ ದಂಡ ಬರ್ತದೆ. ಒಂದು ಸೀಟಿನ ಸಲಕ ಒಂದು 10 ರೂಪಾಯಿ ಸೀಟಿನ ಸಲಕ ನೀವು 5 ರೂಪಾಯಿ ದಂಡ ಕಟ್ತೀರಿ. ಒಂದು ಸೀಟ್ ಸಲಕ ಒಂದು ಜನ ಕೈ ಮಾಡ್ತಾ ಅಂದ್ಕೊಂಡು ಅವ್ನ ಕಡೆಯಿಂದ ನಿಂತಿರಲ್ಲ, ನಿಮಗೆ ಒಂದು 10 ರೂಪಾಯಿ ಸಲಕ ನಿಮ್ಗೆ 500 ರೂಪಾಯಿ ದಂಡ ಆಗ್ತದೆ. ಯಾಕಂದ್ರೆ ಅಲ್ಲಿ ನೋ ಪಾರ್ಕಿಂಗ್ ಸ್ಥಳ ಇರ್ತದೆ. ಆ ಸ್ಥಳದ ನೀವು ನಿಲ್ಲಬಾರ್ದು. ಹಾಂ, ಈ ಸಂಚಾರಿ ನಿಯಮವನ್ನು ಪಾಲನೆ ಮಾಡಬೇಕು. ಎಲ್ಲರಿಗೆ 4 ಮಂದಿ ನಮ್ಮ ಆಟೋ ಡ್ರೈವರಿಗೆ ಹೇಳ್ಬೇಕು, ಇದೆಲ್ಲ ಪಾಲನೆ ಮಾಡ್ಬೇಕು ನಾವೆಲ್ಲ ಅಂತೇಳಿ. ನಾವೆಲ್ಲ ಸರಿಯಾಗಿರ್ಬೇಕಂತೇಳಿ ಶಿಸ್ತಾಗಿ ಮೊದಲು ಫಸ್ಟ್ ನಾನು ಶಿಸ್ತಿಗೆ ಆದ್ಯತೆ ಕೊಡ್ತೀನಿ. ಫಸ್ಟ್ ಆಟೋ ಡ್ರೈವರಿಗೆ ಎಲ್ಲರಿಗೆ ಫಸ್ಟ್ ಶಿಸ್ತಿರ್ಬೇಕು. ನೀವು ಶಿಸ್ತು ಅಂದ್ರೇನು ಈ ಥರ ಯೂನಿಫಾರ್ಮ್ ಹಾಕೊಂಡು ಗುಂಡಿ ಹಚ್ಕೋಬೇಕು ಕರೆಕ್ಟಾಗಿ. ಹಾಂ, ಗುಂಡಿ ಹಚ್ಕೊಂಡು ಕರೆಕ್ಟಾಗಿ ಶಿಸ್ತುಬದ್ಧವಾಗಿರ್ಬೇಕು. ಪಾಲನೆ ಮಾಡಬೇಕು. ಪಾಲನೆ ಮಾಡಿದ್ರೆ ನಾನು ಕರೆಕ್ಟಾಗಿ ಪಾಲನೆ ಮಾಡ್ತೀನಿ. ಪ್ರಮಾಣ ಮಾಡಿರಿ, ಪ್ರಮಾಣ ಮಾಡಿ ಕೈ ಮುಂದೆ. ಇವತ್ತಿನಿಂದ ನಾನು ಸಂಚಾರಿ ನಿಯಮ ಕಡ್ಡಾಯವಾಗಿ ಪಾಲನೆ ಮಾಡುತ್ತೇನೆ. ಮುಂದೆ ಹೇಳ್ರಿ, ಇದು ನಿಮ್ಮ ಶಪಥ ಅದ. ನಗಬಾರ್ದು, ಸೀರಿಯಸ್ನೆಸ್ ಇದೆ.